28ರಂದು ದಾವಣಗೆರೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಾವೇಶ ಇದೆ. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರ ಮೋದಿ ಮತಬೇಟೆಯನ್ನ ನಡೆಸಲಿದ್ದಾರೆ. 5ನೇ ಬಾರಿಗೆ ದಾವಣಗೆರೆಗೆ ಆಗಮಿಸುತ್ತಿದ್ದಾರೆ ಪ್ರಧಾನಿ ಮೋದಿ. ಕಾರ್ಯಕ್ರಮ ಯಶಸ್ಸಿಗೆ ಭೂಮಿ ಪೂಜೆ ನೆರವೇರಿದೆ. ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿ ನಮೋ ಸಮಾವೇಶಕ್ಕೆ ಸಿದ್ಧತೆ ಆಗ್ತಾ ಇದೆ. ಗಾಯತ್ರಿ ಗೆದ್ದೇ ಗೆಲ್ತಾರೆ ಅಂತ ಸಂಸದ ಸಿದ್ದೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಏಪ್ರಿಲ್ 28ರಂದು ದಾವಣಗೆರೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಾವೇಶ ಆಯೋಜನೆಗೊಂಡಿದೆ. ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿ ನಮೋ ಸಮಾವೇಶ ನಡೆಯುತ್ತೆ. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರ ಮೋದಿ ಮತಬೇಟೆಯನ್ನ ನಡೆಸಲಿದ್ದಾರೆ. 5ನೇ ಬಾರಿ ದಾವಣಗೆರೆಗೆ ಬರ್ತಾ ಇರೋದು ಪ್ರಧಾನಿ. ಏಪ್ರಿಲ್ 28 ಮತ್ತು 29ರಂದು ಕರ್ನಾಟಕದಲ್ಲಿ ಮಿಂಚಿನ ಸಂಚಾರವನ್ನ ನಡೆಸಲಿದ್ದಾರೆ ಪ್ರಧಾನಿ. ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು 1 ಗಂಟೆ ದಾವಣಗೆರೆಗೆ ಆಗಮಿಸ್ತಾರೆ. ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ನಾನು ತಿಳಿಸೋದಷ್ಟೇ ನಿಮ್ಮ ಮೂಲಕ 12 ಗಂಟೆಗೆ ಎಲ್ಲರೂ ಬಂದು ಹಸೀನರಾಗಬೇಕು. ದೇಶದ ಪ್ರಧಾನಮಂತ್ರಿ ದಾವಣಗೆರೆಗೆ 5ನೇ ಬಾರಿ ಬರ್ತಾ ಇದ್ದಾರೆ. ಬಹುಶಃ ಅವರು ಕೊಟ್ಟಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾವು ಭಾವಿಸಿದ್ದೀವಿ. ಇಲ್ಲಿಯ ಕಾರ್ಯಕರ್ತರೆಲ್ಲ ಕೂಡ ಭಾಳ ಹುರುಪಿನಿಂದ ಇದ್ದಾರೆ. ಅತ್ಯಂತ ಅಧಿಕ ಮತದಿಂದ ಗಾಯತ್ರಿ ಸಿದ್ದೇಶ್ವರನ್ನ ಗೆಲ್ಲಿಸಬೇಕು ಅಂತೇಳಿ ಭಾಳ ಶತಗಾಯತ ಪ್ರಯತ್ನ ಮಾಡ್ತಾರೆ. ಅತಿ ಹೆಚ್ಚು ಲೀಡ್ ತಗೋಬೇಕು ಅಂತೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.